ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಸಿಗುವ ಅಪರೂಪದ ಮಾಹಿತಿಗಳು ಹೀಗಿವೆ ನೋಡಿ. ಸಿಂಹ ರಾಶಿಯವರಿಗೆ 2026ರಿಂದ 2030ರವರೆಗಿನ ಭವಿಷ್ಯ ಹೇಗಿದೆ, ಯಾವ ಗ್ರಹಗಳ ಬದಲಾವಣೆಗಳಿಂದ ಸಿಂಹ ರಾಶಿಯವರಿಗೆ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳು ಸಿಗಲಿವೆ, ಗ್ರಹಗಳ ಬದಲಾವಣೆಗಳಿಂದ ಸಿಂಹ ರಾಶಿಯವರ ವೃತ್ತಿ ಜೀವನ, ಹಣಕಾಸು, ಕುಟುಂಬ ಹಾಗೂ ಪ್ರೀತಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ಅವರು ಮಾಡಬೇಕಾದ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ. ಈ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ನೀವು ಇಂದು ಮಾಹಿತಿ ಪಡಿತೀರಿ. ಯಾವುದೇ ಕಾರಣಕ್ಕೂ ಇವುಗಳಲ್ಲಿ ಒಂದೇ ಒಂದು ಪಾಯಿಂಟ್ ಕೂಡ ಮಿಸ್ ಮಾಡ್ಕೋಬೇಡಿ. ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹ ರಾಶಿಯು 12 ರಾಶಿಗಳಲ್ಲಿ 5ನೇ ರಾಶಿಯಾಗಿದೆ. ಈ ರಾಶಿಯ ಜನರಿಗೆ 2026ರಿಂದ 2030ರವರೆಗೆ ಅಂದ್ರೆ 5 ವರ್ಷಗಳು ಮಹತ್ತರವಾದ ಬದಲಾವಣೆಯಾಗಲಿದೆ. ಅಂದ್ರೆ ಗ್ರಹಗಳ ಪರಿವರ್ತನೆಯಿಂದಾಗಿ ಅವರ ಹಣಕಾಸು, ಉದ್ಯೋಗ, ವ್ಯಾಪಾರ, ಪ್ರೀತಿ, ಕುಟುಂಬ ಜೀವನದಲ್ಲಿ ಭಾರಿ ಪರಿವರ್ತನೆಯಾಗಲಿದೆ. ಏಕೆಂದ್ರೆ ಈ ಅವಧಿಯಲ್ಲಿ ಗುರು, ಶನಿ, ರಾಹು, ಕೇತು ಗ್ರಹಗಳು ಒಂದು ಮನೆಯಿಂದ ಮತ್ತೊಂದು ಮನೆಗೆ ಸ್ಥಾನ ಪಲ್ಲಟ ಮಾಡೋದ್ರ ಮೂಲಕ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತಾರೆ. ಸಹಜವಾಗಿಯೇ ಈ ಬದಲಾವಣೆಯಿಂದ ಸಿಂಹರಾಶಿಯವರ ಜೀವನದಲ್ಲಿ ಮಹತ್ತರವಾದ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಬದಲಾವಣೆಗಳು ಆಗುತ್ತೆ. ಮೊದಲು ಈ 5 ವರ್ಷಗಳಲ್ಲಿ ಗ್ರಹಗಳ ಪರಿವರ್ತನೆಯ ಬಗ್ಗೆ ತಿಳಿಯೋಣ. ಮಾರ್ಚ್ 2027ರಲ್ಲಿ ಶನಿಯು ಮೀನ ರಾಶಿಯಿಂದ ಮೇಷ ರಾಶಿಗೆ ಪ್ರವೇಶಿಸೋದ್ರಿಂದ ಅಷ್ಟಮ ಶನಿಯ ಕಷ್ಟ ಕೊನೆಗೊಳ್ಳುತ್ತೆ. ತದನಂತರ 2029ರ ಕೊನೆಯಲ್ಲಿ 10ನೇ ಮನೆಯಾದ ವೃಷಭ ರಾಶಿಗೆ ಶನಿ ಪ್ರವೇಶಿಸುತ್ತಾರೆ. ಇನ್ನು ಗುರುಗ್ರಹವು 2026ರ ಜೂನ್ನಲ್ಲಿ 12ನೇ ಮನೆಯಾದ ಕಟಕ ರಾಶಿಗೆ ಪ್ರವೇಶಿಸುತ್ತಾರೆ. ನಂತರ ಅಕ್ಟೋಬರ್ 2026ರಿಂದ 2027ರ ಜೂನ್ ವರೆಗೆ ನಿಮ್ಮದೇ ರಾಶಿಗೆ ಬರುತ್ತಾರೆ. ಇನ್ನು 2026ರಲ್ಲಿ ರಾಹು 7ನೇ ಮನೆಯಲ್ಲಿ ಹಾಗೂ ಕೇತು 1ನೇ ಮನೆಯಲ್ಲಿ ಇರ್ತಾರೆ. 2027ರ ಕೊನೆಯಲ್ಲಿ ರಾಹು 6ನೇ ಮನೆಗೂ ಕೇತು 12ನೇ ಮನೆಗೂ ಪ್ರವೇಶಿಸುತ್ತಾರೆ. ಈ ಗ್ರಹಗಳ ಬದಲಾವಣೆಯಿಂದಾಗಿ ಸಿಂಹ ರಾಶಿಯವರಾದ ನಿಮ್ಮ ಮೇಲೆ ವೃತ್ತಿ ಜೀವನ, ಹಣಕಾಸು, ಕುಟುಂಬ ಹಾಗೂ ಪ್ರೀತಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಎಂಬುದನ್ನ ಒಂದೊಂದಾಗಿ ತಿಳಿಯೋಣ. ಅದಕ್ಕಿಂತ ಮೊದಲು ಸಿಂಹ ರಾಶಿಯವರೇ, ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಎದುರಾಗಬಹುದಾದ ಸಮಸ್ಯೆಗಳಿಗೆ ಸರಳ ಪರಿಹಾರ ನೀಡಿದ್ದೇವೆ. ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಮೊದಲು ನಿಮ್ಮ ಈ 5 ವರ್ಷಗಳಲ್ಲಿ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ತಿಳಿಯೋಣವಾ. ಸಿಂಹ ರಾಶಿಯವರಾದ ನಿಮಗೆ 2026ರಲ್ಲಿ ಅನಿರೀಕ್ಷಿತ ಖರ್ಚುಗಳು, ವೈದ್ಯಕೀಯ ವೆಚ್ಚಗಳು ಮತ್ತು ಸಾಲದ ಸುಳಿಗೆ ಸಿಲುಕುವ ಸಾಧ್ಯತೆ ಇರುತ್ತೆ. ಈ ವರ್ಷದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದನ್ನ ತಪ್ಪಿಸಿ ಎಂದು ಸಲಹೆ ನೀಡ್ತೇವೆ. ಆದರೆ 2027ರ ಜೂನ್ ನಂತರ ಹಾಗೂ 2028 ಮತ್ತು 29ರ ವರ್ಷಗಳು ಆರ್ಥಿಕವಾಗಿ ಅಪಾರ ಧನಲಾಭವನ್ನು ತಂದುಕೊಡುತ್ತೆ. ಈ ಸಮಯದಲ್ಲಿ ಹಳೆಯ ಸಾಲಗಳು ತೀರುತ್ತೆ. ಭೂಮಿ, ಮನೆ ಅಥವಾ ವಾಹನ ಖರೀದಿಸುವ ಯೋಗ ಬಹಳನೇ ಚೆನ್ನಾಗಿರುತ್ತೆ. ಇನ್ನು 2030ರಲ್ಲಿ ಆದಾಯದ ಜೊತೆ ವೆಚ್ಚಗಳು ಹೆಚ್ಚಾಗಲಿವೆ. ಹಾಗಾಗಿ ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಅಥವಾ ತಪ್ಪಾದ ಜಾಗದಲ್ಲಿ ಹೂಡಿಕೆ ಮಾಡುವ ಮುನ್ನ ಜಾಗರೂಕರಾಗಿರಿ ಅಂತ ಸಲಹೆ ನೀಡ್ತೇವೆ. ಈಗ 2030ರವರೆಗೆ ನಿಮ್ಮ ವೃತ್ತಿ ಜೀವನ ಹೇಗಿರುತ್ತೆ ನೋಡೋಣವಾ. ಸಿಂಹ ರಾಶಿಯ ಉದ್ಯೋಗಿಗಳಿಗೆ 2026 ಅತ್ಯಂತ ಕಠಿಣ ಪರಿಶ್ರಮ ಪಡಬೇಕಾದ ವರ್ಷವಾಗಿದೆ. ಈ ವರ್ಷದಲ್ಲಿ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ ಎಂದು ನೀವು ಕೊರಗಬಹುದು ಅಥವಾ ಕಚೇರಿಯಲ್ಲಿ ಮೇಲಾಧಿಕಾರಿಗಳೊಂದಿಗೆ ವಾಗ್ವಾದ ಉಂಟಾಗಬಹುದು. ಆದರೆ ಇಂತಹ ಸಂದರ್ಭದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ, ಧೈರ್ಯವಾಗಿರಿ. ಏಕೆಂದ್ರೆ 2027ರ ಏಪ್ರಿಲ್ ನಂತರದ ಅವಧಿ ಮತ್ತು 2029ರವರೆಗೆ ನಿಮ್ಮ ವೃತ್ತಿ ಜೀವನದ ಸುವರ್ಣ ಕಾಲಾವಧಿ ಎಂದು ಹೇಳಬಹುದು. ಈ ಅವಧಿಯಲ್ಲಿ ಬಡ್ತಿ, ಸಂಬಳ ಹೆಚ್ಚಳ ಮತ್ತು ವಿದೇಶಿ ಉದ್ಯೋಗದ ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. 2030ರಲ್ಲಿ ಕೆಲಸದ ಒತ್ತಡ ಎಷ್ಟೇ ಜಾಸ್ತಿ ಇದ್ರೂ ಕೂಡ ಸ್ಥಾನಮಾನ ಭದ್ರವಾಗಿರುತ್ತೆ. ಈಗ 2030ರವರೆಗೆ ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ತಿಳಿಯೋಣವಾ. ಸಿಂಹ ರಾಶಿಯವರೇ, 2026ರಲ್ಲಿ ಯಾವುದೇ ಹೊಸ ದೊಡ್ಡ ಹೂಡಿಕೆಗಳನ್ನು ಮಾಡಬೇಡಿ. ನೀವು ಯಾವುದೇ ಹೊಸ ಬಿಸಿನೆಸ್ ಪ್ರಾರಂಭ ಮಾಡುವ ಮುನ್ನ 2 ಬಾರಿ ಯೋಚಿಸಿ. ಅದರಲ್ಲೂ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಹುಷಾರಾಗಿರಿ. ಏಕೆಂದ್ರೆ ವ್ಯವಹಾರದಲ್ಲಿ ನಷ್ಟ ಅಥವಾ ವಂಚನೆಯಾಗುವ ಸಾಧ್ಯತೆ
ಸಾಧ್ಯತೆ ಇರುತ್ತೆ. ಆದ್ರೆ 2027ರ ಕೊನೆಯಿಂದ 2029ರವರೆಗೆ ವ್ಯಾಪಾರದಲ್ಲಿ ನೀವು ಅಂದುಕೊಂಡಿದ್ದಕ್ಕಿಂತ ಉತ್ತಮವಾದ ಪ್ರಗತಿ ಕಾಣ್ತೀರಿ. ಈ ಸಮಯದಲ್ಲಿ ಹೊಸ ಯೋಜನೆಗಳು ಯಶಸ್ವಿಯಾಗುತ್ತೆ. ವಿಶೇಷವಾಗಿ ತಂತ್ರಜ್ಞಾನ, ಆಹಾರ ಮತ್ತು ಸಲಹಾ ಸಂಸ್ಥೆಗಳನ್ನು ನಡೆಸುವವರಿಗೆ ಭರ್ಜರಿ ಲಾಭ ಸಿಗುತ್ತೆ. 2030ರಲ್ಲಿ ವ್ಯವಹಾರವನ್ನು ವಿಸ್ತರಿಸಲು ಸಾಲ ಮಾಡಬೇಕಾಗಬಹುದು. ಹಾಗಾಗಿ ಇದರ ಬಗ್ಗೆ ಜಾಗರೂಕರಾಗಿರಿ. ಈಗ 2030ರವರೆಗೆ ನಿಮ್ಮ ಕುಟುಂಬ ಜೀವನ ಹೇಗಿರುತ್ತೆ ತಿಳಿಯೋಣ. 2026 ಮತ್ತು 2027ರ ಆರಂಭದಲ್ಲಿ ಕುಟುಂಬದಲ್ಲಿ ಕಿರಿಕಿರಿ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರಬಹುದು. ರಾಹು 7ನೇ ಮನೆಯಲ್ಲಿರೋದ್ರಿಂದ ಸಂಗಾತಿಯೊಂದಿಗೆ ಹಾಗೂ ಕೇತು ಜನ್ಮ ರಾಶಿಯಲ್ಲಿ ಇರೋದ್ರಿಂದ ಸ್ವಭಾವದಲ್ಲಿ ಕೋಪ ಹೆಚ್ಚಾಗಬಹುದು. ಆದರೆ 2027ರ ಜೂನ್ ನಂತರ ಹಾಗೂ 2029ರವರೆಗೆ ಗುರುಗ್ರಹದ ಶುಭ ದೃಷ್ಟಿಯ ಕಾರಣ ಕುಟುಂಬದಲ್ಲಿ ಶಾಂತಿ, ಸಂತೋಷ ನೆಲೆಸುತ್ತೆ. ಈ ಸಂದರ್ಭದಲ್ಲಿ ಮದುವೆ, ಸಂತಾನ ಭಾಗ್ಯದಂತಹ ಶುಭ ಕಾರ್ಯಗಳು ಜರುಗುತ್ತೆ. ಒಟ್ಟಾರೆ 2027ರ ಜೂನ್ ನಂತರ ಕುಟುಂಬದಿಂದ ನೆಮ್ಮದಿ, ಸಂತೋಷ ನಿರೀಕ್ಷೆ ಮಾಡಬಹುದು. ಇನ್ನು ನಿಮ್ಮ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಬಗ್ಗೆ ತಿಳಿಯೋಣ. 2026ರಲ್ಲಿ ಪ್ರೇಮಿಗಳ ನಡುವೆ ಮತ್ತು ದಂಪತಿಗಳ ನಡುವೆ ಸಣ್ಣ ಪುಟ್ಟ ಘರ್ಷಣೆಗಳು ಉಂಟಾಗಬಹುದು. ವಿಚ್ಛೇದನ ಅಥವಾ ಬ್ರೇಕಪ್ ಆಗುವ ಸನ್ನಿವೇಶಕ್ಕೆ ಬರಬಹುದು. ಇದನ್ನು ಮನೋಬಲದಿಂದ ತಡೆಯುವ ಶಕ್ತಿ ನಿಮ್ಮಲ್ಲಿದೆ. ಇನ್ನು 2028 ಮತ್ತು 29ರ ವರ್ಷಗಳು ಪ್ರೀತಿ ಮತ್ತು ದಾಂಪತ್ಯಕ್ಕೆ ಅತ್ಯಂತ ಮಧುರವಾದ ವರ್ಷಗಳಾಗಿವೆ. ಈ ಸಮಯದಲ್ಲಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಪ್ರೇಮ ವಿವಾಹಕ್ಕೆ ಪೋಷಕರ ಒಪ್ಪಿಗೆ ಸಿಗುವ ಸಾಧ್ಯತೆಗಳಿವೆ. ಅಂದಹಾಗೆ ಆರೋಗ್ಯವಾಗಿದ್ರೆ ಉದ್ಯೋಗ, ಕುಟುಂಬ, ವ್ಯಾಪಾರ, ದಾಂಪತ್ಯ ಎಲ್ಲವೂ ಚೆನ್ನಾಗಿರುತ್ತೆ ಅಲ್ವಾ? ಹಾಗಾದ್ರೆ ಈ 5 ವರ್ಷ ನಿಮ್ಮ ಆರೋಗ್ಯ ಹೇಗಿರುತ್ತೆ ತಿಳಿಯೋಣವಾ? 2026ರಿಂದ 2027ರ ಮಾರ್ಚ್ ವರೆಗೆ ಅಷ್ಟಮ ಶನಿ ಪ್ರಭಾವ ಇರೋದ್ರಿಂದ ಆರೋಗ್ಯದ ವಿಷಯದಲ್ಲಿ ಅತ್ಯಂತ ಜಾಗರೂಕವಾಗಿರಬೇಕು. ಈ ಸಂದರ್ಭದಲ್ಲಿ ಅಜೀರ್ಣ, ಮೂಳೆ ನೋವು, ಮಾನಸಿಕ ಒತ್ತಡ ಮತ್ತು ರಕ್ತದೊತ್ತಡದ ಸಮಸ್ಯೆಗಳು ಕಾಡಬಹುದು. ವಾಹನ ಚಾಲನೆಯಲ್ಲಿ ಜಾಗೃತಿ ಅಗತ್ಯ. ಆದರೆ 2027ರ ಏಪ್ರಿಲ್ ನಂತರ ನಿಮ್ಮ ಆರೋಗ್ಯದಲ್ಲಿ ಅದ್ಭುತ ಸುಧಾರಣೆ ಕಂಡುಬರಲಿದೆ. 2028 ಮತ್ತು 2029ರಲ್ಲಿ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ದೂರವಾಗಲಿದೆ. ಕೊನೆಯದಾಗಿ ಸಿಂಹ ರಾಶಿಯವರು 2030ರವರೆಗೆ ಮಾಡಬೇಕಾದ ಸರಳ ಪರಿಹಾರಗಳ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ. ಮುಂದಿನ 5 ವರ್ಷಗಳಲ್ಲಿ ಬರುವ ಸವಾಲುಗಳನ್ನು ಹೇಗೆ ಎದುರಿಸಬೇಕು, ವಿಶೇಷವಾಗಿ ಅಷ್ಟಮ ಶನಿ ಪ್ರಭಾವವನ್ನು ಹಾಗೂ ರಾಹುಕೇತುಗಳ ದೋಷವನ್ನು ನಿವಾರಿಸಿಕೊಳ್ಳಲು ಯಾವ ಪರಿಹಾರಗಳನ್ನು ಮಾಡಬೇಕು ಎಂಬುದನ್ನು ತಿಳಿಯೋಣ ಬನ್ನಿ. 2026, 2027ರವರೆಗೆ ಇರುವ ಅಷ್ಟಮ ಶನಿಗೆ ಶನಿ ಶಾಂತಿ ಮಾಡಲು ಪ್ರತಿ ಶನಿವಾರ ಶನಿದೇವರಿಗೆ ಕಪ್ಪು ಎಳ್ಳಿನ ದೀಪವನ್ನು ಹಚ್ಚಿ ಹಾಗೂ ಹನುಮಾನ್ ಚಾಲೀಸವನ್ನು ಪಠಿಸಿ. ನಿಮ್ಮ ರಾಷ್ಟ್ರಾಧಿಪತಿಯಾದ ಸೂರ್ಯನಿಗೆ ಪ್ರತಿದಿನ ಬೆಳಗ್ಗೆ ಭಕ್ತಿಯಿಂದ ನಮಸ್ಕರಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳಿ ಅಥವಾ ಪಠಿಸಿ. ಪ್ರತಿ ಶನಿವಾರ ಅಥವಾ ಅಮಾವಾಸ್ಯೆಯಂದು ನಿರ್ಗತಿಕರಿಗೆ ಅಥವಾ ಬಡವರಿಗೆ ಅನ್ನದಾನ ಅಥವಾ ಕಪ್ಪು ವಸ್ತ್ರವನ್ನು ದಾನ ಮಾಡಿ. ಈ ಸರಳ ಪರಿಹಾರ ಮಾಡೋದ್ರಿಂದ ನಿಮ್ಮ ಎಲ್ಲಾ ದೋಷಗಳು, ಗ್ರಹಗಳ ಪ್ರಭಾವಗಳು ಕಡಿಮೆಯಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಸಿಂಹ ರಾಶಿಯವರ 5 ವರ್ಷದ ಭವಿಷ್ಯವನ್ನ. ನಿಮಗೆ ಯಾವ ರಾಶಿಯ 5 ವರ್ಷದ ಭವಿಷ್ಯ ಬೇಕು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.